14/1/2024ರಂದು ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಕೋಲಾರ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೋಲಾರ ಜಿಲ್ಲೆ, ಕೋಲಾರ ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆ ಸ್ಥಳ ಮೆಥೋಡಿಸ್ ಬಾಲಕಿಯರ ಪ್ರೌಢಶಾಲೆ ಕೋಲಾರ ಬೆಳಿಗ್ಗೆ 9:30ಕ್ಕೆ ಆಯೋಜನೆ ಮಾಡಲಾಗಿತ್ತು. ಸದರಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಸಂಯೋಜಕರು ಮತ್ತು ತೀರ್ಪುಗಾರರು ನಿಯೋಜನೆ ಮಾಡಿದ ಸಯ್ಯದ್ ಸಮಿ ಉಲ್ಲಾ ಸಮಾಜ ವಿಜ್ಞಾನ ಪರಿವೀಕ್ಷಕರು, ಕೋಲಾರ ನಾರಾಯಣಸ್ವಾಮಿ ಕೆವಿ ಮುಖ್ಯ ಉಪಾಧ್ಯಾಯರು ಮತ್ತು ತೀರ್ಪುಗಾರರು, ಕೆಎನ್ ಸುನಂದಮ್ಮ ಮುಖ್ಯೋಪಾಧ್ಯಾಯರು ಮತ್ತು ತೀರ್ಪುಗಾರರು, ಜಿ ಶ್ರೀನಿವಾಸ್ ಸಹ ಶಿಕ್ಷಕರು ಮತ್ತು ತೀರ್ಪುಗಾರರು, ಸಿಪಿ ಜಯಲಕ್ಷ್ಮಿ ತೀರ್ಪುಗಾರರು ಮತ್ತು ಕಾರ್ಯಕ್ರಮ ನಿಯೋಜಕರು. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕಿನ ಮಕ್ಕಳು ಹಾಜರಿದ್ದು, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಆದೇಶದ ಮೇರೆಗೆ ಯುವ ಸಂಸತ್ ಕಾಲಪ ಸ್ಪರ್ಧೆ ನಡೆಸಲಾಗಿದೆ. ಸಂಸತ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಎಸ್ಎಂ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ರಾಜಶೇಖರ್, ತಾಲೂಕು ವರದಿಗಾರರು ಯಶೋಧ. ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಾವು ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈ ಒಂದು ಜಿಲ್ಲಾ ಯುವ ಸಂಸತ್ ಕಾರ್ಯಕ್ರಮ ಯಾಕೆ ಮತ್ತು ಅದರದ್ದು ಒಂದಿಷ್ಟು ಉದ್ದೇಶಗಳನ್ನ ಕೂಡ ನಾವು ಇಲ್ಲಿ ತಿಳ್ಕೋಬೇಕಾಗತ್ತೆ. ನಿಮ್ಗೆ ನಾವು ಬಂದ ತಕ್ಷಣ ಹೇಳ್ತಾ ಇರ್ತೀವಿ, ಮಾತಾಡ್ಬೇಡಿ, ಹೌದಲ್ಲ, ಶಬ್ದ ಮಾಡಬೇಡಿ, ಅಟೆಂಟಿವ್ ಆಗಿ ಕೂತ್ಕೊಳ್ಳಿ, ಶಿಸ್ತಿನಿಂದ ಇರಿ, ಡಿಸಿಪ್ಲಿನ್ ಇಂದ ಇರಿ ಅಂತ ಹೇಳ್ತೀವಲ್ಲ. ಈ ಯುವ ಸಂಸತ್ ಕಾರ್ಯಕ್ರಮದಲ್ಲಿ ಬಂದಾಗ ನೀವು ಆತರ ಮಾಡಬಾರ್ದು. ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಈ ವೇದಿಕೆ ಏನಿದೆ, ಯಾಕೆ ನಾವಿಲ್ಲಿ ಸೇರಿದ್ದೀವಿ, ನಮ್ಮ ಒಂದು ವರ್ತನೆ ಹೇಗಿರ್ಬೇಕು ಅನ್ನೋದನ್ನ ನಾವೇ ಸ್ವಯಂ ನಿಯಂತ್ರಣ ಮಾಡ್ಕೋಬೇಕು. ಅದು ಯುವ ಸಂಸತ್ನಲ್ಲಿ ಬರುತ್ತೆ, ಗೊತ್ತಾ ಮಕ್ಕಳ? ಅದು ನಮ್ಗೆ ನಾವೇ ನಿಯಂತ್ರಣ ಮಾಡ್ಕೊಳ್ಳುವಂಥದ್ದು ಈ ಒಂದು ಸಂಸತ್ಗೆ, ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಈ ಒಂದು ಸಂವಿಧಾನಕ್ಕೆ ನಾವು ಕೊಡುವಂತಹ ಬಹಳ ದೊಡ್ಡದಾದ ಒಂದು ಗೌರವ ಆಗಿರುತ್ತೆ. ಈ ಒಂದು ಕಾರ್ಯಕ್ರಮ ಯಾಕೆ ಮಾಡ್ತಿದ್ದೀವಿ ಅಂತ ತಾಲೂಕು ಹಂತದಲ್ಲಿ ಇದು ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಂತ ಕಾರ್ಯಕ್ರಮ. ನೀವೆಲ್ಲ ಕೂಡ ತಾಲೂಕು ಹಂತದಲ್ಲಿ ನೀವು ಆಯ್ಕೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಲ್ಲಿ ವಿಜೇತರಾದವರು ನೀವು ರಾಜ್ಯ ಮಟ್ಟದ ಒಂದು ಸ್ಪರ್ಧೆಗೆ ನೀವು ಭಾಗವಹಿಸ್ತೀರಿ. ಇಲ್ಲಿ ನೀವು ಇಂಪಾರ್ಟೆಂಟ್ ಯುವ ಸಂಸತ್ತು ನಿಮ್ಮ ವಾಯ್ಸಸ್ನ, ಯೂತ್ ವಾಯ್ಸ್ನ ನಾವು ಜನರೇಟ್ ಮಾಡಬೇಕು, ನಿಮ್ಮನ್ನ ಪ್ರಚೋದನೆ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ನಾವು ಈ ಒಂದು ಕಾರ್ಯಕ್ರಮ, ವಾಯ್ಸ್ ಅಂದ್ರೆ ಏನ್ ಹೇಳಿ, ಶುದ್ಧ ಮಾಡೋದು, ಧ್ವನಿ. ಈಗ ಒಂದು ಏನೋ ಒಂದು ಪಬ್ಲಿಕ್ ಇಶ್ಯೂ ಇರುತ್ತೆ, ಅದಕ್ಕೆ ನಾವು ಧ್ವನಿ ಎತ್ತಬೇಕು. ಯಾಕೆ, ಹೇಗೆ ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ, ವಿಜ್ಞಾನದಲ್ಲಿ ಹೇಳ್ಕೊಟ್ಟಿದ್ದೀರಲ್ಲ, ಅದು ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಮಾಡ್ತೀವಿ. ಮತ್ತೆ ಪಬ್ಲಿಕ್ ಇಶ್ಯೂಸ್ ಇರುತ್ತೆ, ಸಾರ್ವಜನಿಕವಾಗಿ ಸಮಾಜದಲ್ಲಿ, ಸಮುದಾಯದಲ್ಲಿ ಅನೇಕ ಇಶ್ಯೂಸ್ ಇರುತ್ತೆ, ಹೌದೆಲ್ಲ, ವಿಚಾರಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಅದನ್ನ ನೀವು ಡಿಸ್ಕಷನ್ ಮಾಡಬೇಕು. ಅದಕ್ಕೋಸ್ಕರ ಜನಸಾಮಾನ್ಯರ ಪಾಯಿಂಟ್ ಆಫ್ ವ್ಯೂ ಏನನ್ನೋದನ್ನ ಗಮನದಲ್ಲಿಟ್ಕೋಬೇಕು. ಜನಸಾಮಾನ್ಯರದ್ದು ಒಂದು ಅಭಿಪ್ರಾಯ ಇರುತ್ತೆ, ಅದನ್ನ ನೀವು ಗಮನಿಸ್ಕೋಬೇಕು. ಅವರ ಅಭಿಪ್ರಾಯವನ್ನ ತಿಳ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಯಾವುದೇ ಒಂದು ಸಮಸ್ಯೆಗಳನ್ನ ನೀವು ಅದನ್ನ ಅವಲೋಕಿಸ್ಬೇಕು, ಅಧ್ಯಯನ ಮಾಡಬೇಕು. ಯುವ ಸಂಸತ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಂದ್ರೆ ಡಿಸಿಷನ್, ಒಂದು ನಿರ್ಣಯ ತಗೊಳ್ಬೇಕು, ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅದರಲ್ಲಿ ಉತ್ತಮವಾಗಿರುವಂತಹ, ಸಮಾಜಕ್ಕೆ ಅನುಕೂಲ ಆಗುವಂತಹ ಅಂಶಗಳನ್ನು ನಾವು ಅದನ್ನು ಕಾರ್ಯರೂಪದಲ್ಲಿ ತಂದು ಒಂದು ಪಾಲಿಸಿಯನ್ನು ಮಾಡಿ, ಒಂದು ಕಾಯ್ದೆಯನ್ನು ಮಾಡಿ ಅದನ್ನು ಜಾರಿಗೆ ತರುವಂತೆ ತಾವೆಲ್ಲರೂ ವಿವಿಧ ಪಾತ್ರಗಳಲ್ಲಿ ಸಜ್ಜಾಗಿ ಬಂದಿರುವಂತಹ ರೀತಿಯ ವಿದ್ಯಾರ್ಥಿಗಳೇ. ಸೊ ತಮ್ಗೆಲ್ಲರೂ ಗೊತ್ತಿದೆ, ಈಗ ಮೇಡಮ್ ಅವರು ತುಂಬಾ ಡೀಟೇಲ್ಸ್ ಆಗಿ ಹೇಳಿದ್ದಾರೆ ಯುವ ಸಂಸತ್ತೆ ಯಾವ ತರ ಅದು ಕಾರ್ಯ ರೂಪವಾಗಿರುತ್ತೆ, ಅದರ ಕಾರ್ಯಕಲಾಪಗಳು ಏನೇನಿರುತ್ತೆ, ಅದರ ಜವಾಬ್ದಾರಿಗಳು ಏನಿರುತ್ತೆ. ಇದು ಒಂದು ಮೊದಲನೆಯ ಹಂತ. ಇದು ಜಸ್ಟ್ ನೀವು ಮುಂದಿನ ಹೆಜ್ಜೆಗಳಾಗಿ ನೀವು ಒಬ್ಬ ಉತ್ತಮ ಸಮಾಜ ಸುಧಾರಕರಾಗಿ ಅಥವಾ ಒಂದು MLA ಪೋಸ್ಟ್ಗೆ, MP ಪೋಸ್ಟ್ಗೆ ನೀವು ನಿಂತ್ಕೊಳ್ಳುವಾಗ ಯಾವ ರೀತಿ ನೀವು ಕೆಲಸ ಮಾಡಬೇಕು ಅಂತೇಳಿ ನಿಮ್ಗೆ ಇಲ್ಲಿಂದಾನೆ, ಪ್ರಾರಂಭದಿಂದಲೇ ಈ ಒಂದು ಯುವ ಸಂಸತ್ ಮೂಲಕ ನಮ್ಗೆ ಒಂದು ಅರಿವು ಆಗುತ್ತೆ. ಸೊ ಇದರ ಮುಖ್ಯ ಉದ್ದೇಶಗಳು ಅದೇ ಆಗಿದೆ. ವಿದ್ಯಾರ್ಥಿಗಳಲ್ಲಿ ಒಂದು ನಾಯಕತ್ವದ ಒಂದು ಗುಣಗಳನ್ನು ಬೆಳೆಸುವಂತದ್ದು, ಪ್ರಜಾಪ್ರಭುತ್ವದ ವಿವಿಧ ಅಡಿಗಳಲ್ಲಿ ಕೆಲಸ ನಿರ್ವಹಿಸುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸುವಂತದ್ದು,
ಮಕ್ಕಳಲ್ಲಿ ತಾಳ್ಮೆಯ ಒಂದು ಕೌಶಲ್ಯಗಳು, ಯಾವ ರೀತಿ ಬೇರೆಯವರ ಒಂದು ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಬೇಕು, ಮತ್ತೆ ನಮ್ಮ ಅಭಿಪ್ರಾಯಗಳನ್ನು ಯಾವ ರೀತಿ ನಾವು ಮಂಡನೆ ಮಾಡಬೇಕು, ಈ ವಿಚಾರಗಳ ಒಂದು ಹಾದಿಯಲ್ಲೇ ಈ ಒಂದು ಯುವ ಸಂಸತ್ತನ್ನು ರಚನೆ ಮಾಡಲಾಗಿದೆ. ಆಲ್ರೆಡಿ ಶಾಲಾ ಹಂತದಲ್ಲಿ, ತಾಲೂಕು ಹಂತದಲ್ಲಿ ತಾವೆಲ್ಲರೂ ಯುವ ಸಂಸತ್ತಿನ ಭಾಗವಾಗಿ ಉತ್ತಮವಾಗಿ ಅಲ್ಲಿ ಪ್ರದರ್ಶನ ಮಾಡಿ ನಿಮ್ಮ ಪ್ರತಿಭೆಯನ್ನು ತೋರಿಸಿಕೊಂಡು ಇಲ್ಲ ಜಿಲ್ಲಾ ಮಟ್ಟಿಗೆ ಈಗ ತಾವು ಹಾಜರಾಗಿದ್ದೀರಿ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮಗೆ ಈ ಆಲ್ರೆಡಿ 3 ತೀರ್ಪುಗಾರರು ಸಿದ್ಧ ಇದ್ದಾರೆ. ಅವರು ನಿಮ್ಗೆ ವಿವಿಧ ಹಂತಗಳಲ್ಲಿ ನಿಮ್ಮಲ್ಲಿರುವಂತಹ ಚಾತುರ್ಯ ಇರ್ಬೋದು, ಅದ್ರ ಜೊತೆಯಲ್ಲಿ ಕೌಶಲ, ಮಾತನಾಡುವಂತಹ ಒಂದು ಕೌಶಲ ಇರ್ಬೋದು, ತಾಳ್ಮೆ ಇರ್ಬೋದು, ಮತ್ತೆ ವಿಷಯ ಮಂಡನೆ ಮಾಡುವಂತಹ ಒಂದು ಶೈಲಿ ಇರ್ಬೋದು, ಪ್ರತಿಭೆ ಇರ್ಬೋದು, ಈ ಅಂಶಗಳನ್ನು ಆಲಿಸಿ ನಿಮ್ಗೆ ಅಂಕಗಳ ಮೂಲಕ ಏನ್ ಮಾಡ್ತಾರೆ, ನಿಮ್ಗೆ ಒಂದು ಸ್ಥಾನಮಾನವನ್ನು ಕೊಡ್ತಾರೆ. ಸೊ ಈ ದಿಶೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದಿರಿ. ಸೊ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತಹ ಈ ಒಂದು ಸ್ಪರ್ಧೆಯಲ್ಲಿ ತೀರ್ಪುಗಾರರು ತುಂಬಾ ಸೂಕ್ಷ್ಮವಾಗಿ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿರುವಂತಹ ವಿವಿಧ ಗುಣಗಳನ್ನು ಅವರು ಗಮನಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಕೊನೆಯಲ್ಲಿ ನೆಕ್ಸ್ಟ್ ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗುತ್ತೆ, ಅದೇ ಥರ್ಡ್ ರೌಂಡ್ ಅಲ್ಲಿ ನಿಮ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಪ್ರತಿ ಜಿಲ್ಲೆಯಿಂದ ಕೊನೆಯಲ್ಲಿ ನಾವು ರಾಜ್ಯ ಮಟ್ಟಕ್ಕೆ 2 ವಿದ್ಯಾರ್ಥಿಗಳನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ಕೊಡ್ತೀವಿ. ಸೊ ಆದ್ದರಿಂದ ಇವತ್ತು ಒಂದೊಂದು ಬ್ಲಾಕ್ ಇಂದ ಸುಮಾರು 12 ಜನ ವಿದ್ಯಾರ್ಥಿಗಳು ವಿವಿಧ ಒಂದು ಸಚಿವಾಲಯದ ಒಂದು ಸಂಪುಟ ಮೂಲಕ ಬಂದಿದ್ದೀರಿ. ತಾವೆಲ್ಲರೂ ಉತ್ತಮವಾಗಿ ಇಲ್ಲಿ ಪ್ರದರ್ಶನ ಮಾಡಬೇಕು, ಎಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ ನನ್ನ ಮಾತನ್ನು ಮುಗಿಸ್ತೀನಿ. ಇಂದು ಡೆಂಗ್ಯೂ ಜ್ವರ ಬಂದು ನರಳಾಯಿ ಸಾಯ್ತಾ ಇದ್ರು, ಇವರು ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ. ಅವ್ರಿಗೆ ಆಸ್ಪತ್ರೆಗಳಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ. ಇದಕ್ಕೆ ಕಾರಣ, ಇದನ್ನು ನಾನು ಖಂಡಿಸುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಂಬಂಧಪಟ್ಟ ಸಚಿವರು ಉತ್ತರಿಸಬೇಕು. ಮಾನ್ಯ ಸಭಾಧ್ಯಕ್ಷರೇ, ನಾವು ಎಲ್ಲಾ ಕಡೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತು ಅದಕ್ಕಂತಲೇ 75 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಮತ್ತು ಅದು ಕಾರ್ಯಕ್ರಮ ಕೂಡ ಬಂದಿದೆ. ಇಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಅವರು ಹೇಳಿದ್ದಾರೆ 75 ಕೋಟಿಗಳು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ. ಆದರೂ ಬಡತನದಲ್ಲಿರುವ ಜನರು ಎಲ್ಲರೂ ಸಾಯುತ್ತಿದ್ದಾರೆ. ಇವರು 75 ಕೋಟಿ ಖರ್ಚು ಮಾಡಿದ್ರು ಬಡ ಶ್ರೀಮಂತರಿಗಲ್ಲವೇ? ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಿ ಮತ್ತು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇದ್ದರಂತೆ ಅಲ್ಲಿ ಕೊಡೋದಕ್ಕೆ ಒಂದೊಂದು ಹಳ್ಳಿಗಾದರೂ ಆಸ್ಪತ್ರೆ ಇಲ್ಲದಿಲ್ಲ. ಎಲ್ಲ ಪಂಚಾಯಿತಿಗಳಿಗೂ ಎಲ್ಲ ಒಂದು ಪಂಚಾಯಿತಿಗೂ ಒಂದು ಆಸ್ಪತ್ರೆ ಆಗಿರಬೇಕು. ಒಂದು ಪಂಚಾಯಿತಿಯಲ್ಲಿ ಯಾರಾದ್ರೂ ಒಬ್ಬರಿಗೆ ಹುಷಾರಿಲ್ಲವೆಂದರೆ ಅವರು ನಗರಕ್ಕೆ ಹೋಗಬೇಕು. ಪಂಚಾಯಿತಿಯಲ್ಲಿ ಆಸ್ಪತ್ರೆ ಇದ್ದರಿಂದಾನೇ ಅಲ್ಲಿ ಹೋಗಲು ಸಾಧ್ಯ. ಮಾನ್ಯ ಸಭಾಧ್ಯಕ್ಷರೇ, ನಾವು ಒಂದೊಂದು ಹಳ್ಳಿಗೂ ಒಂದೊಂದು ಕಡೆಯೂ ಎಲ್ಲಾ ಕಡೆಯೂ ಒಂದೊಂದು ಆಸ್ಪತ್ರೆಗಳನ್ನು ನೀಡಿದ್ದೇವೆ. ಕ್ಷಮೆಯಾಗಿ ಮಾನ್ಯ ಸಭಾಧ್ಯಕ್ಷರೇ, ಅವರು ನಿರ್ಮಿಸುತ್ತಾರೆ ಎಂದು ಹೇಳುತ್ತಿದ್ದಾರೆ. ನನ್ನ ತರ ದಾಖಲೆ ಇದೆ. ನಾನು ಹೇಳುತ್ತಿದ್ದೇನೆ, ಕೋಲಾರದಲ್ಲಿರುವ 50 ಜಿಲ್ಲೆಗಳಲ್ಲಿ 50 ಹಳ್ಳಿಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಇದು ಸತ್ಯಕ್ಕೆ ಸುಳ್ಳಾಗಿದೆ. ನೀವು ಬೇಕಿದ್ದರೆ ಎಲ್ಲಾ ಕಡೆ ಹೋಗಿ ವಿಚಾರಿಸಬಹುದು. ನಾವು ಎಲ್ಲಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಮತ್ತು ಎಲ್ಲಾನು ಮಾಡಿದ್ದೇವೆ ಕೂಡ. ಮಾನ್ಯ ಸಭಾಧ್ಯಕ್ಷರು, ಇವರು ಸತ್ಯಕ್ಕೆ ದೂರವಾದ ಮಾತನ್ನು ಹೇಳ್ತಿದ್ದಾರೆ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ನೀವು ಕುಳಿತುಕೊಳ್ಳಿ. ಮಾನ್ಯ ಆರೋಗ್ಯ ಸಚಿವರೇ, ಇದಕ್ಕೆ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ, ನೀವು ಆ ಗ್ರಾಮದಲ್ಲಿ ನೀವು ನೋಡಿ ಪರೀಕ್ಷಿಸಿ ಮತ್ತೆ ನೀವು. ಮಾನ್ಯ ಸಭಾಧ್ಯಕ್ಷರೇ, ನಾವೇ ಸ್ವತಃ ಹೋಗಿದ್ದೇವೆ ಕೂಡ. ಮಾನ್ಯ ವಿರೋಧ ಪಕ್ಷದವರೇ, ಇದಕ್ಕೆ ನಿಮ್ಮ ಉತ್ತರ? ಮಾನ್ಯ ಸಭಾಧ್ಯಕ್ಷರೇ, ಅವರೇ ಸ್ವತಃ ಹೋಗಿದ್ದಾರೆ. ಎಲ್ಲ ಪಂಚಾಯಿತಿಗೊಂದಾದರೂ ಆಸ್ಪತ್ರೆ ಇರಬೇಕಾಗುತ್ತೆ. ನಾನು ದಾಖಲೆ ಮಾಡಿ ಬಂದಿದ್ದೇನೆ. ನಿಮಗೆ ಬೇಕಾದರೆ ದಾಖಲೆಯನ್ನು ನೀಡುತ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಹತ್ರ ದಾಖಲೆಗಳಿವೆ. ನಾವು ಮಾತುಕತೆಗಳಲ್ಲೂ ಕೂಡ ಹಾಕಿಸಿದ್ದೇವೆ. ನಾವು ಸ್ವತಃ ಹೋಗಿ ಅಲ್ಲೇ ಇದ್ದು ಕೂಡ ಕ್ರಮಗಳನ್ನು ಕೈಗೊಂಡಿದ್ದೇವೆ ಕೂಡ. ಮಾನ್ಯ ಕುಳಿತುಕೊಳ್ಳಿ. ಮಾನ್ಯ ವಿರೋಧ ಪಕ್ಷದವರೇ, ಚುಕ್ಕಿ ಪ್ರಶ್ನೆ 2. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗಳಿಗೆ. ಇತ್ತೀಚಿನ ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೂ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಗಳು ಕಡಿಮೆ ಆಗ್ತಾ ಇದೆ. ಇದ್ರ ಮೇಲೆ ನಮ್ಮ ಆಗಮಿಸುತ್ತಿದ್ದಾರೆ. ಹಿಂದ್ಗಡೆ ಮಾತಾಡ್ತಾ ಇದ್ದೀರಾ? ಆರಂಭಿಸುವ ಮೊದಲು ನಮ್ಮನ್ನು ಈಗಾಗಲೇ ಅದರಿರುವ ಅಪರ್ಣ ಅವರಿಗೆ ಸಂತಾಪ ಸೂಚಿಸೋಣ. ಎಲ್ಲರ ಎದುರಿದ್ದು 1 ನಿಮಿಷಗಳ ಕಾಲ ಮೌನಾಚರಣೆ ಮಾಡಬಹುದು.
ನೇರವಾಗಿರಬೇಕು ಮತ್ತು ಈ ಸಭೆಯನ್ನು ಅವಮಾನಿಸುವ ಅಥವಾ ಅಗೌರವಿಸುವ ಯಾವುದೇ ತರಹದ ನಡವಳಿಕೆಗಳನ್ನು ತೋರಿಸದೆ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಚುಕ್ಕಿ ಗುರುತಿನ ಪ್ರಶ್ನೆ ಸಂಖ್ಯೆ 1 ವಿರೋಧ ಪಕ್ಷದವರು ಆಡಳಿತ ಪಕ್ಷದವರಿಗೆ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ಬಂದು ಆರೋಗ್ಯ ಸಚಿವರಿಗೆ. ಇತ್ತೀಚಿನ ದಿನಗಳಲ್ಲಿ ಬರೀ ಪಂಚಾಯಿತಿಗಳಲ್ಲಿ ಮಾತ್ರ ಆಸ್ಪತ್ರೆಗಳು ನೇಮಕವಾಗಿವೆ. ಆದರೆ ಆಸ್ಪತ್ರೆಗಳು ಇದ್ದೇವೆ ಹೊರತು ಅದರಲ್ಲಿ ಸಿಸ್ಟರ್ ಆಗಲಿ ಡಾಕ್ಟರ್ ಆಗಲಿ ಯಾರು ಇಲ್ಲ. ಆದ್ದರಿಂದ ಊರಿನಲ್ಲಿ ಯಥೇಚ್ಛವಾಗಿ ಏನಾದರೂ ಕಾಯಿಲೆ ಬಂದರೆ ಸಿಟಿಗೆ ಹೋಗಿ ತೋರಿಸಿಕೊಳ್ಳುವ ದುರಸ್ಥಿತಿ ಬಂದಿದೆ. ಇದರ ಬಗ್ಗೆ ಆರೋಗ್ಯ ಸಚಿವರು ಏನು ಕೈಗೊಂಡಿದ್ದಾರೆ? ಮಾನ್ಯ ಆರೋಗ್ಯ ಸಚಿವರೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಪತಿಗಳಿಗೆ ನನ್ನ ನಮಸ್ಕಾರಗಳು. ಪ್ರತಿಯೊಂದು ಒಂದು ಪಂಚಾಯಿತಿ ಮತ್ತೆ ಪ್ರತಿಯೊಂದು ಒಂದು ಹೋಬಳಿಗಳು ಸಹ ಒಂದೊಂದು ಆಸ್ಪತ್ರೆಯನ್ನು ನಿರ್ಮಿಸಿದ್ದೇವೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಒಂದು ಔಷಧಿಗಳನ್ನು ಸಹ ಒದಗಿಸಿದ್ದೇವೆ. ಕೆಲವು ಕಾರಣಗಳಿಂದ ಡಾಕ್ಟರ್ಸು ಮತ್ತು ಸಿಸ್ಟರ್ಸು ಸಿಕ್ಕಿಲ್ಲ. ಆದ್ದರಿಂದ ಅವರನ್ನು ನಾವು ಅತಿ ವೇಗವಾಗಿ ಆಸ್ಪತ್ರೆಗೆ ಬರಮಾಡಲು ನಾವು ಪ್ರಯತ್ನ ಮಾಡುತ್ತೇವೆ. ಮುಂದಿನ ಪ್ರಶ್ನೆಯನ್ನು ಚುಕ್ಕಿ ಗುರುತಿನ ಸಂಖ್ಯೆ 2. ಮಾನ್ಯ ಸಭಾಪತಿಗಳೇ, ನನ್ನ ನಮಸ್ಕಾರಗಳು. ನನ್ನ ಪ್ರಶ್ನೆ ಶಿಕ್ಷಣ ಮಂತ್ರಿಗೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಸಂಖ್ಯೆ ಕುಸಿಯುತ್ತಿದೆ. ಇದರ ಬಗ್ಗೆ ಶಿಕ್ಷಣ ಮಂತ್ರಿಗಳು ತೆಗೆದುಕೊಂಡಂತಹ ಕ್ರಮಗಳು ಯಾವುದು? ಮಾನ್ಯ ಶಿಕ್ಷಣ ಮಂತ್ರಿಗಳೇ, ಈ ಪ್ರಶ್ನೆಗೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಪತಿಗಳೇ, ನಿಮಗೆ ಒಂದು ನಮಸ್ಕಾರಗಳು. ನನ್ನ ವಿರೋಧ ಪಕ್ಷದ ಸ್ನೇಹಿತರೆ, ನಿಮಗೆ ಹೇಳುವುದೇನೆಂದರೆ, ಶಿಕ್ಷಣವು ಒಂದು ವ್ಯಾಪಾರವಾಗಿ ಪಬ್ಲಿಕ್ ಶಾಲೆಗಳು ನಿಲ್ಲಿಸಿಕೊಂಡಿವೆ. ನಾವು ಯಾವುದೇ ಪ್ರಯತ್ನ ಮಾಡಿದರೆ ಸರ್ಕಾರಿ ಶಾಲೆಗಳಿಗೆ ನಾವು ವಿತರಣೆ ಮಾಡಿದ್ರಲ್ಲ, ನೀವು ಮಾಡಿದ್ದೀರಿ 150% ಮಾತ್ರ, ಇನ್ನು 50% ಮಂಡಲ ಅವ್ರಿಗೂ ಮಾಡ್ತಿರಲ್ಲ. ಇನ್ನೆಷ್ಟು ಮಾಡ್ತೀರಿ? ಮಾಡ್ತೀರಿ, ಇನ್ನೆಷ್ಟು ಮಾಡ್ತೀರಿ? ಈಗ ಸರ್ಕಾರದಿಂದ ಮಸೂದೆ ಮಂಡನೆ ಮಸೂದೆಯ 2025-26ನೇ ಸಾಲಿನಿಂದ ಸರ್ಕಾರಿ ಶಾಲೆಗಳಿಗೆ ಉಚಿತ ನೋಟ್ ಪುಸ್ತಕಗಳು ನೀಡುವ ಮಸೂದೆ ಮುಂಚನೆ. ಈ ಸಭೆಯ